ನೋಡ್ಕೊಳ್ಳಿ. ಸೆಕೆಂಡ್ ಕ್ವಶನ್ನು, ಫಸ್ಟ್ ಕ್ವಶನ್ ಆಲ್ರೆಡಿ ಮಾಡಿದ್ದೀನಿ ಎಲ್ ಹಾಸ್ಪಿಟಲ್ ರೂಲ್ದು. ಸೆಕೆಂಡ್ ಕ್ವಶನ್ನು, ಇವ್ಯಾಲ್ಯೂಯೇಟ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 1 ಮೈನಸ್ ಕಾಸ್ ಎಕ್ಸ್ ಬೈ ಎಕ್ಸ್ ಇಂಟು ಲಾಗ್ ಆಫ್ 1 ಪ್ಲಸ್ ಎಕ್ಸ್. ಯಾವ ಥರ ಮಾಡಬೇಕಂದ್ರೆ, ಲೆಟ್ ಕೆ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 1 ಮೈನಸ್ ಕಾಸ್ ಎಕ್ಸ್ ಬೈ ಎಕ್ಸ್ ಇಂಟು ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಅಂತ ಬರ್ಕೋಬೇಕು. ಕ್ವಶನ್ ಬರ್ಕೊಳ್ಳೋಣ. ಈಗ ಎಕ್ಸೆಕ್ಟಲ್ಲಿ 0 ಹಾಕಿದ್ರೆ ನೋಡಿ, 1 ಮೈನಸ್ ಕಾಸ್ 0 ಅಂದರೆ 1, 1 ಮೈನಸ್ 1 ಈಸ್ 0. ಇಲ್ಲಿ ಬೇಕಾದ್ರೆ ಇಲ್ಲಿ ಬರೆಯೋಣ, ಜ್ಞಾಪಕ ಇಟ್ಕೊಳ್ಳಿ. ಕಾಸ್ 0 ಅಂದರೆ 1, ಲಾಗ್ 1 ಈಸ್ 0. ಇದೇನಾಗುತ್ತೆ, ಕಾಸ್ 0 ಹಾಕಿದ್ರೆ 1, 1 ಮೈನಸ್ 1 0 ಆಗುತ್ತೆ. ಇಲ್ಲಿ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ 0 ಇಂಟು ಲಾಗ್ 1, 0 ಇಂಟು 0 ಅಂದರೆ 0 ಆಗುತ್ತೆ. ಇದು 0/0, 0/0 ಬಂದರೆ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಬೇಕು. ಬೈ ಎಲ್ ಹಾಸ್ಪಿಟಲ್ಸ್ ರೂಲ್ k is equal to limit extends to 0, 1 ಗೆ ಡಿಫ್ರೆನ್ಷಿಯೇಷನ್ 0, cos x ಗೆ ಮೈನಸ್ sin x ಹೋಲ್ ಡಿವೈಡೆಡ್ ಬೈ, ಈಗ ಇದಕ್ಕೆ ಪ್ರಾಡಕ್ಟ್ ರೂಲ್ ಮಾಡಬೇಕು. ಎಕ್ಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1/1 ಪ್ಲಸ್ ಎಕ್ಸ್, 1ಗೆ 0 ಪ್ಲಸ್ ಎಕ್ಸ್ಗೆ 1 ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ನನಗೆ ಇಟ್ಕೊಂಡು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1. ಇದೇನಾಗುತ್ತೆ, ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಸೈನ್ ಎಕ್ಸ್ ಬೈ, ಇಲ್ಲಿ ಏನಾಗುತ್ತೆ, ಇದು ಎಕ್ಸ್ ಇಂಟು 1/1 ಪ್ಲಸ್ ಎಕ್ಸ್ ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಆಗುತ್ತೆ. ಈಗ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಸೈನ್ 0 ಅಂದರೆ 0, ನ್ಯೂಮರೇಟರ್ 0 ಆಗುತ್ತೆ. ಇದು 0 ಇಂಟು ಎನಿಥಿಂಗ್ ಇಸ್ 0, ಲಾಗ್ 1 ಅಂದರೆ 0, 0 ಪ್ಲಸ್ 0 ಅಂದರೂ 0 ಆಗುತ್ತೆ. 0/0 ಬಂದರೆ ಮತ್ತೆ ಬೈ ಎಲ್ ಎಸ್ ರೂಲ್, ಬೈ ಎಲ್ ಹಾಸ್ಪಿಟಲ್ಸ್ ರೂಲ್ ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0. ಇದು ನೋಡಿ, ಸೈನ್ 0 0, ನ್ಯೂಮರೇಟರ್ 0 ಬರೋಕ್ಕೆ ಸೈನ್ ಎಕ್ಸ್ ಕಾರಣ ಅಲ್ವಾ, ರೀಸನ್ನು. ಅದಕ್ಕೆ ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, ಕಾಸ್ ಎಕ್ಸ್. ನೋಡಿ, ಇದು 0 ಬರೋಕ್ಕೆ ಇದು ರೀಸನ್ನು, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಪ್ರಾಡಕ್ಟ್ ರೂಲ್ ಮಾಡಿ, ಪ್ರಾಡಕ್ಟ್ ರೂಲ್ ಎಕ್ಸ್ ಇಟ್ಕೊಳ್ಳಿ, 1/1 ಪ್ಲಸ್ ಎಕ್ಸ್ಗೆ ಮೈನಸ್ 1/1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 1/1 ಪ್ಲಸ್ ಎಕ್ಸ್ ಹಂಗೆ ಇಟ್ಕೊಳ್ಳಿ, ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1. ನೋಡಿ, ಫಸ್ಟ್ ಎಕ್ಸ್ ಇಟ್ಕೊಂಡು 1/1 ಪ್ಲಸ್ ಎಕ್ಸ್ಗೆ ಮೈನಸ್ 1/1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು 0 ಪ್ಲಸ್ 1 ಬೇಕಾದರೂ ಬರಿಬೋದು. 0 ಪ್ಲಸ್ 1 ಅಂದರೆ 1 ಅಲ್ವಾ, ಬರಿಲ್ಲ ನಡೆಯುತ್ತೆ. ನೋಡಿ, ಇದಕ್ಕೆ ಇಷ್ಟು ಮಾಡಿದ್ರೆ ಸಾಕು, ಎಕ್ಸ್ ಇಂಟು 1/1 ಪ್ಲಸ್ ಎಕ್ಸ್ಗೆ ಮೈನಸ್ 1/1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 1/1 ಪ್ಲಸ್ ಎಕ್ಸ್ ಎಕ್ಸ್ಗೆ 1 ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ಗೆ 1/1 ಪ್ಲಸ್ ಎಕ್ಸ್. ಇದು ಏನಾಗುತ್ತೆ, ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಕಾಸ್ ಎಕ್ಸ್ ಡಿವೈಡೆಡ್ ಬೈ ಮೈನಸ್ x/1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 1/1 ಪ್ಲಸ್ ಎಕ್ಸ್ ಪ್ಲಸ್ 1/1 ಪ್ಲಸ್ ಎಕ್ಸ್. ಎಷ್ಟೇನು ಮಾಡಬೇಕು, ಇದನ್ನ ಬೇಕಿದ್ರೆ 1/1 ಪ್ಲಸ್ ಎಕ್ಸ್ ಪ್ಲಸ್ 1/1 ಪ್ಲಸ್ ಎಕ್ಸ್ ಇಸ್ 2/1 ಪ್ಲಸ್ ಎಕ್ಸ್. ಎಕ್ಸಾಕ್ಟಲ್ಲಿ 0 ಹಾಕಿ, ಕೆ ಈಸ್ ಈಕ್ವಲ್ ಟು ಕಾಸ್ 0 ಅಂದರೆ 1 ಮೈನಸ್ 0, 1/1 ಪ್ಲಸ್ 0 ಅಂದರೆ 1, 1/1 ಪ್ಲಸ್ 0 ಅಂದರೆ 1, ಕೆ ಈಸ್ ಈಕ್ವಲ್ ಟು 1/1 ಪ್ಲಸ್ 1 ಇಸ್ 2, 1/2 ಆಗುತ್ತೆ. ಲೆಟ್ ಕೆ ಈಸ್ ಈಕ್ವಲ್ ಟು 1, ಫಸ್ಟ್ ಇದು ನೋಡಿ, ಈ ಥರ ಬಂದರೆ ಲೆಟ್ ಕೆ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 1 ಮೈನಸ್ ಕಾಸ್ ಎಕ್ಸ್ ಇಂಟು ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಬರ್ಕೊಳ್ಳಿ.
by L'Hospital's rule, k is equal to limit extends to 0, 1 ಗೆ 0 minus cos x ಗೆ minus sin x, x into 1 by 1 plus x into 0 plus 1 plus log of 1 plus x, x ಗೆ 1, limit extends to 0 sin x by x into 1 by 1 plus x plus log of 1 plus x. ಈಗ ನೋಡಿ sin 0 is 0, ಇದು 0 ಆಗುತ್ತೆ. 0 by 0 ಬಂದರೆ by LH rule k is equal to limit extends to 0 sin x ಗೆ cos x, ಇದಕ್ಕೆ x into 1 by 1 plus x ಗೆ ಡಿಫ್ರೆನ್ಷಿಯೇಷನ್ ಮೈನಸ್ 1 by 1 plus x whole square ಪ್ಲಸ್ 1 by 1 plus x ಇಟ್ಕೊಂಡು x ಗೆ 1, log of 1 plus x ಗೆ 1 by 1 plus x cos x by minus x by 1 plus x whole square 1 by 1 plus x 1 by 1 plus x. ಈಗ x ಜಾಗದಲ್ಲಿ 0 ಹಾಕಿದ್ರೆ cos 0 is 1 minus 0 plus 1 plus 1 1 by 2 ಆಗುತ್ತೆ. The next question.